ಎಲ್ಲ ಪಾಲಕರಿಗೆ ಮತ್ತು ಮುದ್ದು ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ನಾನು ಯಶಸ್ವಿ ನವೋದಯ ತರಬೇತಿ ಕೇಂದ್ರ ಹಂಪಿವಳಿ ರಾಮದುರ್ಗ ತಾಲೂಕ್ ಸಂಚಾಲಕ. ಈ ಒಂದು ವಿಡಿಯೋದಲ್ಲಿ ನಾನು ಮೊರಾರ್ಜಿಯ ಒಂದು ಪರಿಷ್ಕೃತ ಕೀ ಉತ್ತರಗಳ ಬಗ್ಗೆ ಮಾತಾಡ್ತೇನೆ. ಇಲ್ಲಿವರೆಗೆ ನಿಮ್ಮ OMRಗಳನ್ನು ನೀವು ಪಡಿಬಹುದು. ಇದನ್ನ ಕ್ಲಿಕ್ ಮಾಡಿದರೆ ಕೆಲವೊಂದು ಇನ್ಫಾರ್ಮೇಶನ್ ಅನ್ನು ಎಂಟರ್ ಮಾಡಬೇಕು, ಸೆಲೆಕ್ಟ್ ದ ಎಕ್ಸಾಮ್ ಮಾಡಬೇಕು. ಒಂದು ಆಮೇಲೆ ನಿಮ್ಮ ಜಿಲ್ಲೆ ಬೆಳಗಾವಿ, ಇಲ್ಲಿ ಎಕ್ಸಾಮ್ ಯಾವ್ದು ಸೆಲೆಕ್ಟ್ ಮಾಡಿದ್ರೆ ಪ್ರತಿಯೊಂದು ಕೇಂದ್ರದ ವಿದ್ಯಾರ್ಥಿಗಳ ಒಂದು OMR ಸೀಟ್ಗಳನ್ನ ಇಲ್ಲಿ ಬಿಟ್ಟಿರ್ತಾರೆ. ಅದನ್ನ ನೀವು ವ್ಯೂ ಅಂತ ಕ್ಲಿಕ್ ಮಾಡಿ ಒಂದು ಲಿಸ್ಟ್ ಅಪ್ ಏನು OMR ಅನ್ನ ಬಿಟ್ಟಿರ್ತಾರೆ. ಇಲ್ಲಿ ನೀವೇನಾದ್ರೂ ಸ್ಕ್ರಾಲ್ ಮಾಡ್ತಾ ಮಾಡ್ತಾ ನಿಮ್ಮ ಒಂದು OMR ಅನ್ನ ಪಡಿಬಹುದು ಈ ತರ. ಸೊ ಈ OMR ಅನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಕೀ ಉತ್ತರಗಳ ಪ್ರಕಾರ ನಿಮ್ದು ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಬಹುದು. ಸೊ ಆ ನಂತರ ಈ ವರ್ಷದ ಒಂದು ತಾತ್ಕಾಲಿಕ ಕೀ ಉತ್ತರಗಳನ್ನ ಬಿಟ್ಟಿದ್ರು. ಆಮೇಲೆ ಅದಕ್ಕೆ ಆಕ್ಷೇಪಣೆಗಳನ್ನ ಸಲ್ಲಿಸಲಿಕ್ಕೆ ಒಂದು ಲಿಂಕ್ ಕೂಡ ಬಿಟ್ಟಿದ್ರು. ಸುಮಾರು ಜನ ಆಕ್ಷೇಪಣೆಗಳನ್ನ ಸಲ್ಲಿಸಿದ್ರು. ಅದಾದ್ಮೇಲೆ ಪರಿಷ್ಕೃತ ಯಾವ ಒಂದು ಪ್ರಶ್ನೆಗಳಿಗೆ ಆಕ್ಷೇಪಣೆಯನ್ನು ಸಲ್ಲಿಸಿದ್ರು ಆ ಪ್ರಶ್ನೆಗಳಿಗೆ ಇಲಾಖೆ ಉತ್ತರಗಳನ್ನ ಕೊಟ್ಟಿದೆ. ಇಲ್ಲಿ 3 ಪ್ರಶ್ನೆಗಳಿಗೆ ಏನಪ್ಪಾ ಅಂದ್ರೆ ಚಾಲೆಂಜ್ ಅನ್ನ ಸಲ್ಲಿಸಿದ್ದು. ಈ 3 ಪ್ರಶ್ನೆಗಳು ಯಾವ ಅಂತಂದ್ರೆ, ಒಂದು ಮಿರರ್ ಇಮೇಜ್ ಒಂದು ಪ್ರಶ್ನೆ ಇತ್ತಲ್ಲಿ. ಆ ಮಿರರ್ ಇಮೇಜ್ ಪ್ರಶ್ನೆಗೆ ನಾವು ಕೂಡ ಆಕ್ಷೇಪಣೆಯನ್ನು ಸಲ್ಲಿಸಿದ್ವಿ. ಅದು ಮೊದಲು 2 ಅಂತ ಕೊಟ್ಟಿದ್ರು. 2 ಯಾವ್ದಿತ್ತು ಅಂದ್ರೆ THAT ಅಂತ ಇತ್ತು. ಇದು ಸರಿ ಅಂತ ಕೊಟ್ಟಿದ್ರು. ಅದರಲ್ಲಿ ಸರಿಯಾದ ಉತ್ತರಗಳು 3 ಇದ್ವು. ಒಂದು EVE ಇತ್ತು, ಆಮೇಲೆ ಒಂದು ಬ್ಯಾಡ್ ಅಂತ ಇತ್ತು. ಇವು 3 ಕರೆಕ್ಟ್ ಆಗತ್ತೆ. ಮಿರರ್ ಇಮೇಜ್ ಸೇಮ್ ಇರಲ್ಲ ಇವು 3ಕ್ಕೂ. ಇನ್ನೊಂದೇನಿತ್ತಂದ್ರೆ MOM ಅಥವಾ MAM ಅಂತ ಇತ್ತು. ಇದು ಕೂಡ ಆಗತ್ತೆ. ಸೊ MAM ಇದ್ರು ಕೂಡ ಆಗುತ್ತೆ. ಇದು ಕನ್ನಡಿ ಪ್ರತಿಬಿಂಬ. ಅದಕ್ಕೋಸ್ಕರ ಇದನ್ನ ಆಕ್ಷೇಪಣೆ ಸಲ್ಲಿಸಿ ಇದು 1 ಅಥವಾ 2 ಅಥವಾ 4 ಆಗತ್ತೆ ಅಂತ ಹೇಳಿದ್ವಿ. ಅದರ ಹಾಗೆ ಅವರು ನೀವು B2 ಫಾರ್ ಎಕ್ಸಾಂಪಲ್ B2 ಅಲ್ಲಿ 44ನೇ ಕ್ವಶನ್ಗೆ ಈ ಯಾವುದೇ ಆಪ್ಷನ್ ಹಾಕಿದ್ರು ಒಂದು ಸರಿ ಉತ್ತರ, ನಿಮಗೂ 1 ಅಂಕ ಸಿಗುತ್ತೆ. ನೆಕ್ಸ್ಟ್ 85ನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ತೂನ್ಜೆಪಾರ್ ದ್ವೀಪ ಬರುತ್ತಲ್ಲ ಅದರ ಒಂದು ಮಾದರಿ ಹೇಗಿರುತ್ತೆ ಅಂತ ಕೇಳಿದ್ರು. ಕೆಲವೊಂದು ಪುಸ್ತಕದಲ್ಲಿ ಅಷ್ಟಭುಜಾಕೃತಿ, ಅಕ್ಟಗಾನ್ ಅಂತಿದೆ, ಕೆಲವೊಂದ್ ಕಡೆ ಹೆಕ್ಸಾಗಾನ್ ಅಂತಿದೆ. ಅದಕ್ಕೋಸ್ಕರ ಸುಮಾರು ಜನ ಕನ್ಫ್ಯೂಸ್ ಮಾಡ್ಕೊಂಡು ಸಲ್ಲಿಸಿದ್ರು. ಇದಕ್ಕೂ ಕೂಡ ಮೊದಲು 2 ಕೊಟ್ಟಿದ್ರು ಆನ್ಸರ್. ಇವಾಗ ನಿಮ್ಮದು 2 ಇದ್ರು ಸರಿ, 3 ಇದ್ರು ಸರಿ. ಅದೇ ತರ 88ನೇ ಕ್ವಶನ್ ಏನಪ್ಪಾ ಅಂತಂದ್ರೆ, ಫುಟ್ಬಾಲ್ ಆಟಗಾರರ ಸಂಖ್ಯೆ ಎಷ್ಟು ಅಂತ ಕೇಳಿದ್ರು. ಇಲಾಖೆ 10 ಅಂತ ಹೇಳಿತ್ತು. ಇವಾಗ ಅಪ್ಡೇಟ್ ಮಾಡಿ 11 ಅಂತ 2ನೇ ಒಂದು ಉತ್ತರವನ್ನ ಕೊಟ್ಟಿದ್ರು ಪರಿಷ್ಕೃತ. ಈ ಕೀ ಉತ್ತರಗಳ ಪ್ರಕಾರ ನೀವು ಚೆಕ್ ಮಾಡಿಕೊಂಡು ನಿಮ್ಮ ಅಂಕಗಳನ್ನ, ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡ್ಕೊಳ್ಳಿ. ನಿಮ್ಮ ಅಂಕಗಳನ್ನ ಮೆಸೇಜ್ ಮಾಡಿ. ಖಂಡಿತವಾಗಿಯೂ ನಿಮ್ಮ ಒಂದು ಆಯ್ಕೆಯ ಬಗ್ಗೆ ನನ್ನ ಅನಿಸಿಕೆಯನ್ನ ಹೇಳ್ತೇನೆ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ನಮ್ಮ ತರಬೇತಿ ಕೇಂದ್ರದ ಒಬ್ಬ ವಿದ್ಯಾರ್ಥಿನಿ ನಮಿತಾ ಹಂಪಿವಳಿ ಅಂತ, ಇವಳ OMR ಅನ್ನ ನಾವು ಡೌನ್ಲೋಡ್ ಮಾಡಿಕೊಂಡು ಕೀ ಉತ್ತರಗಳನ್ನ ಚೆಕ್ ಮಾಡಿದ್ದೇವೆ. ಇವಳಿಗೆ ಮೊದಲು 98 ಬರ್ತಾ ಇತ್ತು. 2 ಆಕ್ಷೇಪಣೆಯನ್ನ ಸಲ್ಲಿಸಿದ್ದು ಕೂಡ ಇವಾಗ ಸರಿಯಾಗಿದೆ. ಅವಳ ಒಂದು ಅಂಕಗಳು 100ಕ್ಕೆ 100 ಬರುವಂತ ಒಂದು ಚಾನ್ಸ್ ಇದೆ. 100ಕ್ಕೆ 100 ಬರುತ್ತೆ ಖಂಡಿತವಾಗಿಯೂ. ನೆಕ್ಸ್ಟ್ ವೀಕ್ ಅಲ್ಲಿ ಮೊರಾರ್ಜಿ ರಿಸಲ್ಟ್ ಬರುತ್ತೆ. ನಾಳೆ ನಾಡದ್ದು ಕೂಡ ಡಿಸ್ಟ್ರಿಕ್ಟ್ ವೈಸ್ ಜಿಲ್ಲಾವಾರು ಮೆರಿಟ್ ಲಿಸ್ಟ್ ಅನ್ನ ಬಿಡ್ತಾರೆ. ಅದರಲ್ಲಿ ಈ ವಿದ್ಯಾರ್ಥಿನಿಗೆ 100ಕ್ಕೆ 100 ಬರಬಹುದು. ಇದು ಅವಳು OMR. ಇನ್ನೊಬ್ಬ ವಿದ್ಯಾರ್ಥಿನಿ, ನಮ್ಮ ತರಬೇತಿ ಕೇಂದ್ರದ ವಿದ್ಯಾರ್ಥಿನಿಗಳು, ಇವಳ ಒಂದು OMR ಇದು. ಇವಳಿಗೂ ಕೂಡ ಗಂಗೋತ್ರಿ ಅಂತ, ಇವಳಿಗೆ 97 ಅಂಕ ಬಂದಿದೆ. ಸೊ ಇವಳ OMR ಅನ್ನ ನೋಡ್ತಾ ಇದ್ರೆ ಎಲ್ಲಿಯೂ ಕೂಡ ಯಾವುದೇ ಮಿಸ್ಟೇಕ್, ಯಾವುದೇ ಒಂದು ಕಂಪ್ಯೂಟರ್ ಹಾಕಿದ ಹಾಗೆ ಇದೆ. ಇದು OMR ಕಂಪ್ಯೂಟರ್ ನೋಡಿ, ಒಂದ್ಸಲ ಜೂಮ್ ಮಾಡಿ ನೋಡಿದ್ರೆ ಕಂಪ್ಯೂಟರೇ ಹಾಕದಾಗಿದೆ. ಎಲ್ಲಿಯೂ ಕೂಡ ಒಂದು ಆಪ್ಷನ್ ಕೂಡ ಹೊರಗಡೆ ಹಾಕಿಲ್ಲ ಅವಳು.
ಇದಕ್ಕೆ 97 ಅಂಕ ಬಂದಿದೆ. ಇದು ಇನ್ನೊಬ್ಬ ವಿದ್ಯಾರ್ಥಿ. ಸುಮಾರು ವಿದ್ಯಾರ್ಥಿಗಳು 96, 95, 94 ಮಾಡಿದ್ದಾರೆ. ಅದು ಬೇರೆ ವಿಚಾರ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಬರುವ ವರ್ಷ ಇಲ್ಲಿ ಮಟ್ಟ ನಮ್ದು ಏನಿತ್ತು ಅಂದ್ರೆ 10 ಗಂಟೆಯಿಂದ 5 ಗಂಟೆ ಮಟ್ಟ ನಾವು ತರಬೇತಿಯನ್ನ ಕೊಡ್ತಾ ಇದ್ವಿ ವಿದ್ಯಾರ್ಥಿಗಳಿಗೆ. 5 ಗಂಟೆ ನಂತರ ಅವರು ಮನೆಗೆ ಹೋಗ್ತಿದ್ರು. ಇದು ವಸತಿ ರಹಿತ ಮತ್ತು ಲೋಕಲ್ ವಿದ್ಯಾರ್ಥಿಗಳಿಗೆ ಕೊಡುವಂಥದ್ದಾಗಿತ್ತು. ಇದು ರಾಮದುರ್ಗ ತಾಲೂಕಿನ ಹಂಪಿಹೊಳಿ ಗ್ರಾಮದಲ್ಲಿ, ಆ, ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕು ಹಂಪಿಹೊಳಿ ಗ್ರಾಮದಲ್ಲಿ ನಮ್ಮ ತರಬೇತಿ ಕೇಂದ್ರ ಉಂಟು. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಈ ವರ್ಷದಿಂದ ಒಂದು 30ರಿಂದ 40 ಹುಡುಗರಿಗೆ, ವಿದ್ಯಾರ್ಥಿಗಳಿಗೆ, ಹುಡುಗರು ಮಾತ್ರ, ಅವರಿಗೆ ವಸತಿ ಸಹಿತ ತರಬೇತಿ ಕೊಡುವಂತ ಒಂದು ವಿಚಾರವನ್ನ ಇಟ್ಕೊಂಡಿದ್ದೀವಿ. ಪರೀಕ್ಷೆಯ ಮುಖಾಂತರ ವಿದ್ಯಾರ್ಥಿಗಳನ್ನ ತೆಗೆದುಕೊಂಡು ಅವರಿಗೆ ಉತ್ತಮವಾದ ತರಬೇತಿಯನ್ನ ಕೊಡ್ಬೇಕಂತ ಮಾಡಿದ್ವಿ. ಫೀಸ್ ಬಗ್ಗೆ ಇನ್ನೂ ನಿರ್ಧಾರ ಮಾಡಿಲ್ಲ. ಫೀಸ್ ಕೂಡ ಒಂದು ರಿಸನೇಬಲ್ ಇರುತ್ತೆ, ಎಲ್ಲರಿಗೂ ಅನುಕೂಲಕರವಾಗುವ ಹಾಗೆ ಅದನ್ನ ಫೀಸನ್ನು ನಾವು ಇಡ್ತೀವಿ. ಅದಕ್ಕೆ 30ರಿಂದ 40 ವಿದ್ಯಾರ್ಥಿಗಳಿಗೆ ಮಾತ್ರ ಈ ವರ್ಷ ಪ್ರಾರಂಭ ಮಾಡ್ತಾ ಇದ್ದೀವಿ. ಆದಷ್ಟು ಕಡಿಮೆ ವಿದ್ಯಾರ್ಥಿಗಳನ್ನ ತೆಗೆದುಕೊಳ್ತೀವಿ ನಾವು, ಒಂದು 30 ಅಂತ ಇಟ್ಕೊಳ್ಳೋಣ. ಮತ್ತು ಆಮೇಲೆ ಚೆನ್ನಾಗಿರುವಂತ ವಿದ್ಯಾರ್ಥಿಗಳು ಬಂದರೂ ಕೂಡ ಒಂದು 40ರ ಮಟ್ಟ ಮಾತ್ರ ನಾವು ತೆಗೆದುಕೊಳ್ಳುವಂತ ವಿಚಾರ ಇದೆ. ಇದು ಜೂನ್ನಿಂದ. ಈಗ ಬೇಸಿಗೆ ಶಿಬಿರ ಇರುತ್ತೆ, ಬಟ್ ಅದರಲ್ಲಿ ನಮ್ದು ವಸತಿ ಇರೋದಿಲ್ಲ, ಲೋಕಲ್ ಮಕ್ಕಳಿಗೆ ಮಾತ್ರ ಇರುತ್ತೆ. ಇದರಲ್ಲಿ ಎಲ್ಲ ಪರೀಕ್ಷೆಗಳ ಒಂದು ತರಬೇತಿಯನ್ನು ಕೊಡ್ತೀವಿ ನಾವು. RMS, ಸೈನಿಕ, ಕಿತ್ತೂರು ಸೈನಿಕ ಅಂದ್ರೆ ಹುಡುಗಿಯರು ಇರುತ್ತೆ, ಹುಡುಗರಿಗೆ ಆಳ್ವಾಸ್ ಇರ್ಬೋದು, ಮೊರಾರ್ಜಿ ಇರ್ಬೋದು, ಆದರ್ಶ ಇರ್ಬೋದು, ಎಲ್ಲ ಪರೀಕ್ಷೆಗಳಿಗೆ ತರಬೇತಿಯನ್ನು ನಾವು ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತೇವೆ. ಪ್ರತಿ ವರ್ಷ ಕೂಡ ನಮ್ಮ ರ್ಯಾಂಕ್ ಇರ್ತವೆ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ. ಸೈನಿಕ ಅಂದ್ರೆ ಸೈನಿಕ, ನವೋದಯ ಅಂದ್ರೆ ನವೋದಯ, ಆಮೇಲೆ ಮೊರಾರ್ಜಿ ಅಂದ್ರೆ ಮೊರಾರ್ಜಿ. ಸುಮಾರು ಇದು 2025-26, 2023-24ರಲ್ಲಿ ನಮ್ಮ ತರಬೇತಿ ಕೇಂದ್ರದ ಒಬ್ಬ ವಿದ್ಯಾರ್ಥಿ ಪುನೀತ್ ಮುಳುಗುಂದ್ ಅಂತ 95 ಅಂಕ, ಮೊರಾರ್ಜಿಗೆ 95 ಅಂಕ ತೆಗೆದುಕೊಂಡು ರಾಜ್ಯಕ್ಕೆ ಮೊದಲ ಸ್ಥಾನ ಪಡೆದಿದ್ದವನು. ಅದೇ ತರ 2021ರಲ್ಲಿ 2020-21ರಲ್ಲಿ 96 ಫಸ್ಟ್ ಬ್ಯಾಚ್ ವಿದ್ಯಾರ್ಥಿ 96 ತೆಗೆದುಕೊಂಡು ರಾಜ್ಯಕ್ಕೆ 2ನೇ ನಂಬರ್ ಬಂದಿದ್ರು. ಈ ವರ್ಷ 100ಕ್ಕೆ 100 ಅಂಕ ಬರುವಂತ ಒಂದು ಸ್ಕೋರ್ ನಮ್ಮ ವಿದ್ಯಾರ್ಥಿನಿ ಮಾಡಿದಾಳೆ. ಈ ವರ್ಷ ಕೂಡ ನಮ್ಮದು ರಾಜ್ಯಕ್ಕೆ ಮೊದಲ ಸ್ಥಾನ ಬರುತ್ತೆ ಅಂತ ನಂಬಿಕೆ ಇದೆ. ಅದಕ್ಕೋಸ್ಕರ ಇದರ ಬಗ್ಗೆ ಮಾಹಿತಿ ಬೇಕಾಗಿದ್ರೆ, ವಸತಿ ಸಮೇತ ಶಿಕ್ಷಣದ ಬಗ್ಗೆ ಮಾಹಿತಿ ಬೇಕಾಗಿದ್ರೆ ಮಕ್ಕಳು ಪಾಲಕರು 9742559851ಗೆ 9742559851 ಈ ಸಂಖ್ಯೆ ಕರೆ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಬಹುದು. ಇದರಲ್ಲಿ ಎಲ್ಲ ಒಂದು ಮತ್ತು ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮದಲ್ಲಿ ನಾವು ಪಾಠವನ್ನು ಮಾಡುತ್ತೇವೆ. ಎಲ್ಲ ಪರೀಕ್ಷೆಗಳ ಬಗ್ಗೆ ನಾವು ತಯಾರಿ ಮಾಡ್ತೇವೆ ವಿದ್ಯಾರ್ಥಿಗಳಿಗೆ. ಲೈಕ್ ಮೋಸ್ಟ್ ಆಫ್ ದಿ ಕೋಚಿಂಗ್ ಸೆಂಟರ್ ಅಲ್ಲಿ ಸುಮಾರು ಸೈನಿಕ ಮತ್ತು ನವೋದಯ ಎಷ್ಟ ಮಾಡ್ತಿರ್ತಾರೆ, ಕೆಲವೊಂದ್ ಕಡೆ ನವೋದಯ ಮಾತ್ರ ಟಾರ್ಗೆಟ್ ಮಾಡ್ತಿರ್ತಾರೆ. ಸೊ ಆ ತರ ಸಿಸ್ಟಮ್ ಇಲ್ಲ. ನಮ್ದು ಜೂನಿಂದ ಫೆಬ್ರವರಿ ಈ ಒಂದು ಟೈಮ್ ಫ್ರೇಮ್ ಅಲ್ಲಿ ತರಬೇತಿ ಇರುತ್ತೆ. ಇನ್ ಕೇಸ್ ಯಾವ್ದಾದ್ರು ಎಕ್ಸಾಮ್ ಮಾರ್ಚ್ ಮಧ್ಯದಲ್ಲಿ ಹೋದ್ರೆ, ಈ ವರ್ಷ ಮಾರ್ಚ್ 22ಕ್ಕೆ ಆದರ್ಶ ಇದೆ, ಅದನ್ನು ಕೂಡ ನಾವು ಇಂಟ್ರೆಸ್ಟೆಡ್ ಪೀಪಲ್ ಮಕ್ಕಳಿಗೆ ಮಾಡುವಂತ ವ್ಯವಸ್ಥೆಯನ್ನ ಮಾಡ್ಕೊಳ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಕರೆ ಮಾಡಿ. ಈ ವರ್ಷ 100ಕ್ಕೆ 100 ಕೊಟ್ಟಿದ್ದೀವಿ. ಅದೇ ತರ ಬೇರೆ ಬೇರೆ ಪರೀಕ್ಷೆಗಳ ಒಂದು ಫಲಿತಾಂಶವೂ ಕೂಡ ಚೆನ್ನಾಗಿ ಬಂದಿದೆ. ಅದರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೇನೆ. ಫೀ ಸ್ಟ್ರಕ್ಚರ್ ಬಗ್ಗೆ ಕೂಡ ಮುಂದೆ ಬರುವಂತ ವಿಡಿಯೋಗಳಲ್ಲಿ ನಾನು ಮಾತಾಡ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು. ಇನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ. ಬೇರೆ ಬೇರೆ ಮಕ್ಕಳಿಗೆ, ಬೇರೆ ಬೇರೆ ಸಂಬಂಧಿಕರಿಗೆ ಈ ಒಂದು ಕೋಚಿಂಗ್ ಬಗ್ಗೆ ಮಾಹಿತಿಯನ್ನ ಕೊಡಿ. ಅವರು ಇಂಟ್ರೆಸ್ಟ್ ಇದ್ದರೆ ನಮಗೆ ಕರೆ ಮಾಡುವಂತ ಹೇಳಿ. ನಮ್ಮ ಸುತ್ತಮುತ್ತಲಿನ ಮಕ್ಕಳಿಗೆ ಒಂದು ಗಾಡಿ ವ್ಯವಸ್ಥೆ ಇರುತ್ತೆ. ಈ ಕಡೆ ರಾಮದುರ್ಗ, ಈ ಕಡೆ ಸುತ್ತಮುತ್ತ ಹಳ್ಳಿಗೂ ಕೂಡ ವಾಹನದ ವ್ಯವಸ್ಥೆ ಇರುತ್ತೆ. ಬೇರೆ ಕಡೆಯಿಂದ ದೂರದವರು ಹಾಸ್ಟೆಲ್ ಮಾಡಬಹುದು. ಥ್ಯಾಂಕ್ ಯು.